ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಚಪ್ಪಲಿ ರಾಜೀವನಿಗೆ ಚಾಟಿ ಬೀಸಿದೆ ಇವತ್ತು ರಾಜ್ಯದ ಹೈಕೋರ್ಟ್. ಚಪ್ಪಲಿ ರಾಜೀವನಿಗೆ ಹೈಕೋರ್ಟ್ನ ಶಾಕ್ ಹೇಗಿತ್ತು ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಅಮೃತಾ ಗೌಡಗೆ ನಿಂದಿಸಿದ್ದಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಬಹಳ ಮುಖ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಮತ್ತು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನು ಇವತ್ತು ನಡೆಸಿರ್ತಕ್ಕಂತಹ ಹೈಕೋರ್ಟ್ ವಾದ ಪ್ರತಿವಾದವನ್ನು ಕೇಳಿ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿದೆ. ಈ ಒಂದು ರಾಜೀವ್ ಗೌಡನನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಬಹಳ ಮುಖ್ಯವಾಗಿ ಇಲ್ಲಿ ರಾಜೀವ್ ಗೌಡನ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಫೋನ್ ಮೂಲಕ ಆಡಿದಂತಹ ಮಾತಿಗೆ ಮಾಧ್ಯಮದಲ್ಲೇ ಕ್ಷಮೆಯನ್ನು ಕೇಳಿದ್ದಾರೆ. ಅವರು ಫೋನ್ ಮೂಲಕ ಅವರು ಮಾತನಾಡಿದರು, ಅದಕ್ಕೆ ಮಾಧ್ಯಮದ ಮೂಲಕವಾಗಿ ಕ್ಷಮೆ ಕೇಳಿದರು ಅಂತೇಳಿ. BNS ಸೆಕ್ಷನ್ 132 ಈ ಕೇಸ್ನಲ್ಲಿ ಅನ್ವಯಿಸುವುದಿಲ್ಲ ಅನ್ನುವಂಥದ್ದನ್ನು ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ತನಿಖೆಗೆ ಸಹಕರಿಸಲು ರಾಜೀವ್ ಗೌಡ ಸಿದ್ಧರಿದ್ದಾರೆ ಅಂತ ಹೇಳಿ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ರಾಜೀವ್ ಗೌಡ ಸಿದ್ಧರಿದ್ದಾರೆ. ಕೇವಲ ವಿಡಿಯೋ ಮೂಲಕ ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಕೂಡ ಕ್ಷಮೆ ಕೇಳೋದಕ್ಕೆ ಅವರು ರೆಡಿ ಇದ್ದಾರೆ. ಜಾಮೀನು ಮಂಜೂರು ಮಾಡಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಪ್ರಸ್ತಾಪಿಸಿದ್ದಾರೆ. ನ್ಯಾಯಮೂರ್ತಿಯವರು ಕೇಳಿದ್ದಾರೆ, ರಾಜೀವ್ ಗೌಡ ವಿರುದ್ಧ BNS ಸೆಕ್ಷನ್ 74 ಮತ್ತು 79 ಯಾಕೆ ಹಾಕಿಲ್ಲ ಅಂತೇಳಿ. ಪೊಲೀಸರು ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಅನ್ನೋದನ್ನೇ ಪ್ರಶ್ನಿಸಿದ್ದಾರೆ. ಯಾಕೆಂದರೆ ಈ ಸೆಕ್ಷನ್ಗಳು ಮಹಿಳೆಯ ಗೌರವಕ್ಕೆ, ಮಹಿಳೆಯ ಘನತೆಗೆ ಸಂಬಂಧಿಸಲ್ಪಟ್ಟಿರುವಂಥದ್ದು. ರಾಜೀವ್ ಗೌಡರಿಗೆ ಮಹಿಳೆ ಅಂದರೆ ಗೌರವ ಇಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳಿದ್ದಾರೆ ನ್ಯಾಯಮೂರ್ತಿಯವರು. ಅಷ್ಟೇ ಅಲ್ಲದೆ ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋದಕ್ಕೆ ಸಾಧ್ಯ ಅನ್ನುವಂತಹ ಕಟುವಾದಂತಹ ಪ್ರಶ್ನೆಯನ್ನು ಹಾಕಿದ್ದಾರೆ. ಮತ್ತು ಅರ್ಜಿದಾರ ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ, ಆಡಿರೋ ಮಾತನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನು ಹಾಳು ಮಾಡಬಲ್ಲದು ಅನ್ನೋಂಥದ್ದು ಕೂಡ ಅವರು ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಕ್ಷಮೆ ಕೇಳಿದರೂ ಕೂಡ ಒಡೆದಿರುವುದು ಒಂದಾಗುವುದಿಲ್ಲ, ಒಡೆದು ಹೋಗಿರುತ್ತೆ, ಮನಸ್ಸು ಒಡೆದು ಹೋಗುತ್ತೆ, ಅದನ್ನು ಕೂಡಿಸೋದಕ್ಕೆ ಆಗೋದಿಲ್ಲ ಇವರು ಕ್ಷಮೆ ಕೇಳಿದ ತಕ್ಷಣ ಅಂತ ಹೇಳಿ ಆ ವಿಚಾರವನ್ನು ಕೂಡ ಕೋರ್ಟ್ ನಾಲಿಗೆ ಶುದ್ಧ ಇರಬೇಕು. ಇದು ನಿಜಕ್ಕೂ ಕೂಡ ಬಹಳ ಕಠಿಣವಾದಂತಹ ಮಾತುಗಳನ್ನು ಇಲ್ಲಿ ಕೋರ್ಟ್ ಹೇಳಿದೆ. ಇದು ಸಲಹೆಯೂ ಕೂಡ ಹೌದು, ಇದು ನಿಜವಾಗ್ಲೂ ಕೂಡ ಅವ್ರಿಗೆ ಬೀಸಿರುವಂಥ ಚಾಟಿ. ಆಡಿದ ಮಾತು ಮರಳಿಬಾರದು, ಈ ತಿಳುವಳಿಕೆ ಆಡೋ ಮಾತಿಗಿಂತ ಮುಂಚೆ ಇರಬೇಕು ಅಂತೇಳಿ. ಆಡಿದ ಮಾತು ಮರಳಿ ಬರೋದಿಲ್ಲ, ಆಡಿದ ಮಾತು ಸೃಷ್ಟಿಸುವಂತಹ ಬಿರುಕು ಹಾಗೆ ಉಳಿಯಲಿದೆ ಎಂಬ ಅರಿವು ನಿಮಗೆ ಇರಬೇಕು ಅನ್ನುವಂತಹ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಚಪ್ಪಲಿ ರಾಜೀವ್ನನ್ನು ತರಾಟೆಗೆ ತೆಗೆದುಕೊಂಡಿದೆ. FIR ಆಗಿ 6 ದಿನಗಳು ಕಳೆದರೂ ಕೂಡ ಅರೆಸ್ಟ್ ಆಗದ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ನೋಡಿ, ಪೊಲೀಸರು ಹೇಗೆ ಇಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ ಎಲ್ಲಿದ್ದಾನೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ. ರಾಜೀವ್ ಗೌಡನನ್ನು ಹಿಡಿಯೋದಕ್ಕೆ ವಿಫಲರಾದ್ರ ಚಿಕ್ಕಬಳ್ಳಾಪುರದ ಪೊಲೀಸರು. ನಿಜಕ್ಕೂ ಚಿಕ್ಕಬಳ್ಳಾಪುರದ ಪೊಲೀಸರ ಸಾಮರ್ಥ್ಯ ಏನು ಅಂತೇಳಿ. ಕರ್ನಾಟಕ ಪೊಲೀಸ್ಗೆ ಅದರದ್ದೇ ಆದಂಥ ಘನತೆ ಇದೆ. ಆದರೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಇನ್ನು ಎಂಥವ್ರನ್ನ ಹಿಡಿತಾರೆ ಇವರು? ರಾಜೀವ್ ಗೌಡನನ್ನು ನಿಜಕ್ಕೂ ಕೂಡ ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರಾ ಅಥವಾ ಹುಡುಕುವಂಥ ನಾಟಕ ಆಡ್ತಿದ್ದಾರೆ? ಇದರಲ್ಲಿ ಒಂದು ಸ್ಪಷ್ಟ ಆಗಬೇಕು. ನಾವು ಸುಮ್ಮನೆ ಹುಡುಕ್ದಂಗೆ ಮಾಡ್ತಾ ಇದ್ವಿ, ದಯವಿಟ್ಟು ನಮ್ಮನ್ನು ಕೇಳಬೇಡಿ ಅಂತ ಪೊಲೀಸರು ಮೊದಲೇ ಹೇಳಿಬಿಟ್ರೆ ಜನಕ್ಕಾದ್ರೂ ಒಂದು ಸ್ಪಷ್ಟತೆ ಸಿಗುತ್ತೆ. ಇಲ್ಲದೆ ಹೋದರೆ ಇಂತಹ ವ್ಯಕ್ತಿಗಳನ್ನು ಹಿಡಿಯೋದಕ್ಕೂ ಕೂಡ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಿದರೆ ಜನ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾರೆ ಈ ರೀತಿಯಾದಂತಹ ನಾಟಕಗಳನ್ನು ಮಾಡಿದರೆ. ರಾಜೀವ್ ಗೌಡ ಬಂಧನ ಮಾಡದಿರೋದಕ್ಕೆ ರಾಜಕೀಯ ಪ್ರಭಾವ ಬಳಕೆ ಆಗ್ತಾ ಇದೆಯಾ? ಯಾವ ಪ್ರಭಾವದ ಕಾರಣಕ್ಕಾಗಿ ರಾಜೀವ್ ಗೌಡನಿಗೆ ರಕ್ಷಣೆ ಸಿಗ್ತಾ ಇದೆ? ಸಾಮಾನ್ಯ ಜನರಿಗೆ ಆದರೆ ಈ ರೀತಿಯಾದ ರಕ್ಷಣೆಯನ್ನು ಯಾರಾದರೂ ಕೊಡ್ತಾರಾ? ಅದೇ ರಾಜಕಾರಣಿಯ ಮೇಲೆ ಯಾರಾದರೂ ಏನಾದರೂ ಮಾಡಿದರೆ ಇಷ್ಟು ಸುಲಭವಾಗಿ ಆತನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡ್ತಾರ? ರಾಜೀವ್ ಗೌಡ ಹುಡುಕಾಟಕ್ಕೆ ಕಾಟಾಚಾರದ ಟೀಮ್ ರಚನೆ ಆಗೋಗಿದೆಯಾ ಅಂತೇಳಿ. ಯಾಕಂದರೆ 3 ಟೀಮು 4 ಟೀಮು 5 ಟೀಮ್ ರಚನೆ ಮಾಡ್ತಾರಲ್ಲ, ಯಾವ ಕಾಟಾಚಾರಕ್ಕೆ ಬೇಕಾಗಿ ಈ ಟೀಮ್ನ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ದೆಹಲಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಮೇಲೆ ಪೊಲೀಸರು ಈಗ ದೆಹಲಿಯಲ್ಲೂ ಕೂಡ ಹೋಗಿ ಹುಡುಕ್ತಾ ಇದ್ದಾರಂತೆ. ಮೊನ್ನೆ ಒಬ್ಬರನ್ನ ಗೋವಾದಲ್ಲಿ, ಪೂನಾದಲ್ಲಿ, ಮುಂಬೈಯಲ್ಲೆಲ್ಲ ಹುಡುಕ್ತಾ ಇದ್ರು. ಆಮೇಲೆ ಅವರು ಸಿಕ್ಕಿರಲಿಲ್ಲ. ಈಗ ಈ ವ್ಯಕ್ತಿಯನ್ನು ಹುಡುಕೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಟೀಮು. ದೆಹಲಿಗೂ ಹೋಗಿ ಹುಡುಕಾಡ್ತಾ ಇರುವಂತಹ ಪೊಲೀಸರಿಗೆ ಯಾವುದೇ ಮಾಹಿತಿ ಯಾಕೆ ಸಿಗ್ತಾ ಇಲ್ಲ? ಅದೇನು ಚಂದ್ರಲೋಕದಲ್ಲಿ ಹೋಗಿ ಬಚ್ಚಿಟ್ಟು ಕುಳಿತುಕೊಳ್ತಾರಾ ಅಂತ ಇವ್ರುಗಳೆಲ್ಲ? ಯಾವ ಸ್ವರೂಪದ ಹುಡುಕಾಟ ಇದು? ಪರಮೇಶ್ವರ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ.
ಸರ್ 7 ದಿನ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ ರೀ? ಬರ್ತೀವಿ 7 ದಿನ ಆದ್ರೆ 10 ದಿನ ಆಗ್ಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕು ಅದನ್ನು ಮಾಡುತ್ತೆ. ನೋಡಿ, ಒಂದು ಕಡೆಯಲ್ಲಿ ಪೊಲೀಸರು ಯಾವುದು ಮುಲಾಜಿಲ್ಲದೆ ನಟ ದರ್ಶನ್ ಅಂತವ್ರನ್ನ ಹೋಗಿ ಮೈಸೂರಿನಲ್ಲಿ ಬಂಧನ ಮಾಡಿ ಬರ್ತಾರೆ. ಅದಕ್ಕೆ ಹೇಳೋದು ಕರ್ನಾಟಕದ ಖಾಕಿ ಅತ್ಯಂತ ಖಡಕ್ಕಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಕರ್ನಾಟಕದ ಖಾಕಿಯದ್ದೇ ಉದಾಹರಣೆ ಇದು. ಮತ್ತೊಂದು ಕಡೆಯಲ್ಲಿ ರಾಜೀವ್ ಗೌಡನಂತವರು ತಪ್ಪಿಸ್ಕೊಂಡ್ರೆ 6 ದಿನ ಕಳೆದರೂ ಕೂಡ ಹುಡ್ಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯಾದಂತಹ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಇಲ್ಲಿರುವಂಥದ್ದು. ನಿಜಕ್ಕೂ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಬ್ಬ ಪೌರಾಯುಕ್ತೆಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಬೈದಿರುವ ವ್ಯಕ್ತಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಪೊಲೀಸರು ಮತ್ತು ಸರ್ಕಾರ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇದಾಗಿತ್ತು ಇವತ್ತಿನ